ಮಾಧ್ಯಮ ಮಿತ್ರರಿಗೆ ನಾನು ಮೊಟ್ಟಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೇನೆ. ನಿಮಗೆಲ್ಲರೂ ಕೂಡ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ರಾಜ್ಯ ಅಸಂಘಟಿತ ಕಾರ್ಮಿಕರ 3ನೇ ವರ್ಷದ ಪದಾಧಿಕಾರಿಗಳ ಸಮಾವೇಶ ಮೊದಲು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲು ಮತ್ತು 2ನೇ ವರ್ಷದ ಸಮಾವೇಶ ಅಲ್ಲಿ ನಡೀತು. ಅದಾದ ನಂತರದಲ್ಲಿ ರಾಜ್ಯ ಪದಾಧಿಕಾರಿ ನಿರ್ಣಯದಂತೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಸಮಾವೇಶ ನಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ಹಾಸನ ಜಿಲ್ಲೆಯಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಪದಾಧಿಕಾರಿಗಳು ಅಂತ ಹೇಳಿದರೆ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಆ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಮತ್ತು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಈ ಸಭೆಯ ಅಪೇಕ್ಷಿತರಾಗಿರ್ತಾರೆ. ವರ್ಷಪೂರ್ಣ ಸಂಘಟನೆಯನ್ನು ಹೇಗೆ ನಡೆಸಬೇಕು, ಧ್ವನಿ ಇಲ್ಲದೇ ಇರತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಸಿಗೋ ಹಾಗೆ ಅವರಿಗೆ ಪ್ರೇರಣೆ ಮತ್ತು ಜಾಗೃತಿಯನ್ನು ಹೇಗೆ ಮೂಡಿಸಬೇಕು ಅನ್ನೋ ಸಂಘಟನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಚರ್ಚೆ ಈ ಪದಾಧಿಕಾರಿಗಳ ಸಮಾವೇಶದಲ್ಲಿ ನಡೀತದೆ. ಪದಾಧಿಕಾರಿಗಳ ಸಮಾವೇಶಕ್ಕೆ ನಾವು ಈಗಾಗಲೇ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರಲ್ಲಿ ವಿನಂತಿ ಮಾಡಿದ್ದೇವೆ. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯನ್ನು ರಾಜ್ಯದ ಸಂಸ್ಥಾಪನೆಯನ್ನು ಮಾಡಿ ಈ ಸಂಘಟನೆಯನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ. ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರದ್ದು ವಿನಂತಿ ಮಾಡಿದ್ದೇವೆ, ಬರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ KN ರಾಜಣ್ಣವರು ಅವರಿಗೂ ಕೂಡ ನಾವು ವಿನಂತಿ ಮಾಡಿ ಕರೆದಿದ್ದೇವೆ, ಅವರು ಕೂಡ ಬರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಉಳಿದಂತೆ ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ಸೈಯಸ್ ಪಟೇಲ್ ಅವರು, ಹಾಗೆ ಶಾಸಕರಾದಂಥ ಶಿವಲಿಂಗೇಗೌಡರು, DS ಅರುಣ್ ಅವರು, ಶಿವಮೊಗ್ಗ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು, ಹಾಸನದ ಸದಸ್ಯರಾದಂಥ ಸ್ವರೂಪ್ ಪ್ರಕಾಶ್ ಅವರು, ಬಾಲಕೃಷ್ಣರವರು, ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳು ಬಗ್ಗೆ ಉಲ್ಲೇಖ ಆಗ್ತದೆ ಅನ್ನುವಂಥ ಆಶಾವಾದವನ್ನು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಇಟ್ಕೊಂಡಿತ್ತು. ಕನ್ಸ್ಟ್ರಕ್ಷನ್ ಬೋರ್ಡಿಗೆ ಬಿಟ್ಟರೆ ಅಂಬೇಡ್ಕರ್ ಸಹಸ್ತ ಯೋಜನೆ ಮತ್ತು ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕ ಸಂಬಂಧಪಟ್ಟಂಥ ಯೋಜನೆಗಳು ಆ ಬಜೆಟಲ್ಲಿ ಪ್ರಸ್ತಾಪ ಆಗಿಲ್ಲ. ಅದನ್ನು ಕೂಡ ನಮ್ಮ ಸಮಾವೇಶದಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ಸಮಾವೇಶದಲ್ಲಿ ಚರ್ಚೆ ಮಾಡಿ ನಾವು ನಿರ್ಣಯವನ್ನು ಮಾಡಲಿದ್ದೇವೆ. ನಾನು ಮೊದಲಿಗೆ ನಿಮ್ಮೆಲ್ಲ ಪತ್ರಕರ್ತ ಮಿತ್ರರನ್ನು ನಮ್ಮ ಸಮಾವೇಶಕ್ಕೆ ಆಹ್ವಾನವನ್ನು ನೀಡ್ತಿದ್ದೇನೆ. ನಿಮ್ಮೆಲ್ಲ ಕಾರಣದಿಂದ ಸಮಾವೇಶ ಯಶಸ್ವಿ ಆಗಬೇಕು. ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರ ಆಶೋತ್ತರಗಳಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಏನು ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ ಕೆಲಸ ಮಾಡ್ತಾ ಇದೆ, ಅದಕ್ಕೂ ಹಾಸನ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರು ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ.